ದಿಲ್ಲಿಗೆ ಯಾಕೆ ಹೋಗಿದ್ರು ಸತೀಶ್ ಜಾರಕಿಹೊಳಿ ಅವರು? ಮುಖ್ಯಮಂತ್ರಿ ಬದಲಾವಣೆ ಮಾಡುವುದಾದರೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಕೇಳೋದಕ್ಕೆ ಹೋಗಿದ್ರಾ? ಇಲ್ಲ, ಬಹಿರಂಗವಾಗಿ ಹೇಳ್ಬಿಟ್ಟಿದ್ದಾರೆ ಅವರು, ಈ ಸಲ ನಾನು ರೇಸ್ನಲ್ಲಿ ಇಲ್ಲ ಅಂತ. 2028ರ ಮುಖ್ಯಮಂತ್ರಿ ರೇಸ್ನಲ್ಲಿ ನಾನು ಇರ್ತೀನಿ ಹೊರತು ಈ ಸಲ ಇರೋದಿಲ್ಲ ಅಂತ ಹೇಳಿದ್ದಾರೆ. ಅವರ ಅಷ್ಟೂ ಪ್ರಯತ್ನ ಇರೋದು KPCC ಅಧ್ಯಕ್ಷರಾಗುವುದಕ್ಕೆ. ದಿಲ್ಲಿಗೆ ಯಾರನ್ನು ಕರ್ಕೊಂಡು ಹೋಗಿದ್ರು? ಒಂದು 5-6 ಜನ MLAಗಳಿದ್ರು, ಹೌದು. ಆದರೆ 12 ಜನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರುಗಳನ್ನು ಕರ್ಕೊಂಡು ಹೋಗಿದ್ರು ಅವರು. ಜಿಲ್ಲಾಧ್ಯಕ್ಷರುಗಳನ್ನು ಕರ್ಕೊಂಡು ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿಯಾಗೋದಂದ್ರೆ ಏನರ್ಥ? ರಾಜ್ಯಾಧ್ಯಕ್ಷ ಆಗೋದಕ್ಕೆ ಪ್ರಯತ್ನ ಅಂತ. ಇದು ಮುಖ್ಯಮಂತ್ರಿಗಳ ಟ್ವೀಟ್ಗೆ ಪ್ರತಿಕ್ರಿಯೆಗಳು ಅಥವಾ ಸತೀಶ್ ಜಾರಕಿಹೊಳಿ ಅವರ ಈ ಭೇಟಿಗೆ, ಈ ಮೀಟಿಂಗಿಗೆ ಪ್ರತಿಕ್ರಿಯೆನೋ ಗೊತ್ತಿಲ್ಲ. KPCC ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಿಂದ DK ಶಿವಕುಮಾರ್ ಅವರ ಬಗ್ಗೆ ಬರ್ತಾ ಇರುವಂಥ ಟ್ವೀಟ್ಗಳನ್ನು ನೋಡಿ. ಅಭ್ಯಾಸ ಬಲದಿಂದ ಟ್ವಿಟರ್ ಅಂತೀವಿ ನಾವು, X ಖಾತೆ ಅದು. ತಂತ್ರಗಾರಿಕೆಯ ಚತುರ, ಜನಮನ ಗೆದ್ದ ನಾಯಕ, ದೂರದೃಷ್ಟಿಯ ನಾಯಕ, ಜನಸೇವೆಯೇ ಇವರ ಕಾಯಕ. ಉಪಮುಖ್ಯಮಂತ್ರಿಗಳ ಫೋಟೋಗಳು, ವಿಡಿಯೋಗಳನ್ನು ಹಾಕಿ ಇಂಥ ಕ್ಯಾಪ್ಷನ್ಗಳನ್ನು KPCC ಅಧಿಕೃತ ಟ್ವಿಟರ್ ಹ್ಯಾಂಡಲ್ ಟ್ವೀಟ್ ಮಾಡ್ತಾ ಇದೆ. ದೂರದೃಷ್ಟಿ ನಾಯಕ, ಜನಸೇವೆಯೇ ಇವರ ಕಾಯಕ, ತಂತ್ರಗಾರಿಕೆ ಚತುರ, ಮನಗೆದ್ದ ನಾಯಕ, ಇಂಥ ಪೋಸ್ಟ್ಗಳು ಬರ್ತಾ ಇದ್ದಾವೆ. ಇಂಟ್ರೆಸ್ಟಿಂಗ್ ಆಗತ್ತೆ ರೀ ರಾಜ್ಯ ರಾಜಕಾರಣ. ಬರ್ತಾ 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 ನೋಡಿ, ಒಂದೊಂದೇ ಹೆಜ್ಜೆ ಆ ಕಡೆ ಹೋಗ್ತಾ ಇದೆ. ಶಾಸಕರುಗಳ ಪತ್ರ ಅಂತೆ, ಸಿದ್ದರಾಮಯ್ಯನವರ ಸರಣಿ ಟ್ವೀಟ್ಗಳು, DK ಶಿವಕುಮಾರ್ ಅವರು ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಅಸ್ಸಾಂ ಚುನಾವಣಾ ಪ್ರಚಾರ, ಸತೀಶ್ ಜಾರಕಿಹೊಳಿ ಅವರು ದಿಲ್ಲಿ ಭೇಟಿ, ಮಜಾ ಇದೆ.